ವರ್ಷದಿಂದ ನಡೀತಾ ಇದೆ. ಮೊನ್ನೆ ಸಿದ್ದರಾಮಯ್ಯ ಸಾಹೇಬರು ಈ ಜಯಂತಿನ ಘೋಷಣೆ ಮಾಡಿ ನಮಗೆಲ್ಲ ಒಳ್ಳೆ ಉಪಯೋಗ ಆಗಿದೆ. ಅದರಿಂದ ಪ್ರತಿ ವರ್ಷವೂ ಸಾವಿರಾರು ಜನರಲ್ಲಿ ಬಂದು ಸೇರ್ತಾ ಇದ್ದಾರೆ. ಜಯಂತಿ ಮುಖಾಂತರ ಪ್ರತಿಯೊಂದು ತಾಲೂಕು ಗ್ರಾಮಗಳಲ್ಲಿ ಜಯಂತಿ ವಿಜೃಂಭಣೆಯಿಂದ ನಡೆಯುತ್ತೆ. ಹಾಗೆ ನಮ್ಮ ಮಡಿವಾಳರಿಗೆ ಕಟ್ಟಕಡೆಯ ಮಡಿವಾಳರಿಗೆ SC ಪಟ್ಟಿಗೆ ಸೇರಿಸ್ಬಿಟ್ಟು ಒಂದು ನ್ಯಾಯ ಕೊಡಬೇಕು ಅಂತ ಈ ಮೂಲಕ ನಾನು ಮನವಿ ಮಾಡ್ತೇನೆ. ಶ್ರೀ 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 ಮಡಿವಾಳ ಮಾಚಿದೇವರ ಜಯಂತ್ಯೋತ್ಸವದ 926ನೇ ಶುಭಾಶಯಗಳು, ಜಯಂತಿಯ ಶುಭಾಶಯಗಳು. ಈ ಮೈಸೂರು ಜಿಲ್ಲಾ, ತಾಲೂಕು, ಗ್ರಾಮ, ನಗರ ಎಲ್ಲ ಸೇರಿ ಇವತ್ತೇನು 2026ರಲ್ಲಿ ಫೆಬ್ರವರಿ 1ರಂದು ನಡೀತಾ ಇದೆ. ಮೈಸೂರಿನಲ್ಲಿ ಮೆರವಣಿಗೆ ನೋಡ್ತಾ ಇದ್ದರೆ ನಮ್ಮ ಜನಸಂಖ್ಯೆ ಎಷ್ಟಿದೆ ಅಂತ ಗೊತ್ತಾಯಿತು. ಕಳಿಸೋಂಥ ಮಹಿಳೆಯರು ಹಾಗೂ ಕಲಾತಂಡಗಳ ಜೊತೆಯಾಗಿ ನಮ್ಮ ಗ್ರಾಮದ ಮುಖಂಡರುಗಳು ಎಲ್ಲ ನಮ್ಮ ಮಡಿವಾಳ ಮುಖಂಡರುಗಳು ಸಾಲಾಗಿ ಬಂದು ಜಾಗ ಅಷ್ಟು ರಸ್ತೆ ಮೆರವಣಿಗೆ ಕೋಟೆ ಆಂಜನೇಯ ದೇವಸ್ಥಾನದಿಂದ ದೇವರ ಮೂಲಕ ಬಂದು ಕಲಾಮಂದಿರ ತಲುಪಿದೆ. ನಮಗೆ ದೊಡ್ಡ ರಂಗ ಕಲಾಮಂದಿರ ಕೊಟ್ಟಿರೋದಕ್ಕೂ ಸಾರ್ಥಕ ಆಯಿತು. ಹೆಚ್ಚಿನ ಜನಸಂಖ್ಯೆಯಲ್ಲಿ ತುಳುಕಾಡ್ತಾ ಇದೆ. ಇದು ನೋಡಿ ಶಾಸಕರಾಗಲಿ ಮುಖ್ಯಮಂತ್ರಿಗಳಾಗಲಿ ನಮ್ಮ ಸಮಾಜಕ್ಕೆ ಒಂದು ಭರವಸೆಯಾಗಿ ನಮಗೆ ಪರಿಶಿಷ್ಟ ವರ್ಗಕ್ಕೆ ಸೇರಿಸಬೇಕು ಅಂತ ನಮ್ಮ ಆಗಿನಿಂದಲೂ ಹೋರಾಟ ಮಾಡ್ತಾಯಿದ್ವಿ. ಈ ಮುಂದಿನ ದಿನಗಳು ಹೋರಾಟ ಮಾಡ್ತೀವಿ. ನಮಗೆ ನ್ಯಾಯ ಸಿಗುವವರೆಗೂ ಹೋರಾಟ ಮಾಡ್ತೀವಿ. ಈ ಮೈಸೂರು ಜಿಲ್ಲಾ ಸಮಿತಿ ಸದಸ್ಯರಾಗಿ ನಮ್ಮ ಮಂಜು ಬಿ ಶೆಟ್ಟಿ, ಮೈಸೂರು.